ನಮಸ್ತೆ, ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತ ಮೀಶೋದಾಗ ವರಮಹಾಲಕ್ಷ್ಮಿಗಂತಂದು ಏನು ಆರ್ಡರ್ ಮಾಡ್ಯಾರಂತ ನೋಡೋಣ ಬರ್ರಿ. ನನಗೂ ಇದಾಗದ. ನಾನು ನಿಮಗೆ ತೋರಿಸ್ತೀನಿ. ಮೀಶೋದಾಗ ಚಲೋ ಬಂದೈತೆ ಇಲ್ಲ ನನಗೆ ವರಮಹಾಲಕ್ಷ್ಮಿ ಪೂಜೆಗೆ ಎಷ್ಟು ಸಾಮಾನು ಇದ್ರೂ ಸಾಕಾಗಿಲ್ಲ. ಆಗೊಂದು ತೊಗೊಂಡು ಇಟ್ಕೊಂಡ್ಬಿಟ್ಟಿನಿ ನೋಡ್ರಿ. ಈಗ ಇದನ್ನ ಮೀಶೋದಾಗ ಬಂದಿದ್ದು ಆರ್ಡರ್ ಬಂದಿದ್ದು ಓಪನ್ ಮಾಡೋಣ ಬರ್ರಿ. ನಾವನ್ನು ತೋರಿಸ್ತೀನಿ ನಿಮ್ಗೆ. ಲಕ್ಷ್ಮಿ ಮನೆಗೆ ಬರಲಿ ಅಂತ ಬೇಡ್ಕೊಂಡು ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಒಂದೊಂದು ಸರಿ ಬರುತ್ತೆ, ಒಂದೊಂದು ಸರಿ ಬರಲ್ಲ. 4 ಪಾಯಿಂಟ್ ಇದ್ದಿದ್ದು ಚೆನ್ನಾಗಿ ಬರುತ್ತೆ. ನನಗೆ ವರಮಹಾಲಕ್ಷ್ಮಿ ಹಬ್ಬ ಇದು 4ನೇ ವರ್ಷ ಮಾಡ್ತಾ ಇರೋದು. ಇದರ ರೇಟು ಆಮೇಲೆ ಹೇಳ್ತೀನಿ. ಎಷ್ಟು ಮಸ್ತ್ ಐತ್ ನೋಡ್ರಿ. ಲಕ್ಷ್ಮೀ ಸರಸ್ವತಿ ಗಣೇಶ ಬಂದ್ಬಿಟ್ಟವ್ರೆ ನೋಡಿ. ಯಾಕೆ ನೋಡೋಣ. ಹೌದಾ, ಕ್ವಾಲಿಟಿನೂ ಸೂಪರ್ ಆಗಿದೆ. ಬ್ಯಾನರ್ ಬರ್ತಿತ್ತಲ್ಲ ಅದೇ ಥರ ಅದರ ಬಟ್ಟಿ ಬಿರ್ಸನ್ ಬಟ್ಟೆ ಟೈಪ್ ಐತಿ. ಸೂಪರ್ ಆಗಿ ಬಂದೈತಿ. ಇಷ್ಟು ಹಿಂದೆ ಬಾಡಿಗೆ ಹಾಕ್ಬಿಟ್ರೆ ಸೂಪರ್ ಆಗಿ ಬರ್ತೈತಿ ನೋಡ್ರಿ. ಎಷ್ಟು ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಲಕ್ಷ್ಮಿನೇ ಬಂದಿದ್ದಾಳೆ ಅಂತ ಅನಿಸುತ್ತೆ. ಹೌದಾ, ನೋಡಿ ನಿಜವಾದ ಹೂ ಬಂದಂಗಾಗಿದೆ. ಇನ್ನೂ ಇದೆ. ಸೂಪರ್ ಮಸ್ತ್. ಲಕ್ಷ್ಮೀ ಸರಸ್ವತಿ ಬಂದ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಎಲೆ ಹಾಕಿದ್ದೀವಿ, ಬಾಳೆ ಎಲೆ ಅಂತ ಅನ್ಸುತ್ತೆ. ಇದರ ರೇಟು ಬಂದ್ಬಿಟ್ಟು ಇನ್ನು ವರಮಹಾಲಕ್ಷ್ಮಿ ಹಬ್ಬ ಭಾಳ ದೂರ ಏನಿಲ್ಲ. ಬರೀ 2 ತಿಂಗಳಾದರೆ ಬಂದೇ ಬಿಡುತ್ತೆ. ನನ್ನ ಫೇವ್ರೇಟ್ ಹಬ್ಬ ಅದು ವರಮಹಾಲಕ್ಷ್ಮಿ ಹಬ್ಬ. ನಾನು ಫಸ್ಟು ಇನ್ನೂ ಸಾರಿ ಏರಿಸಿಲ್ಲ ನಾನು ವರಮಹಾಲಕ್ಷ್ಮಿಗೆ. ಬರೀ ಬ್ಲೌಸ್ ಅಷ್ಟೇ ಏರಿಸಿದ್ದೀನಿ. ಸಾರಿ ಏರ್ಸೋಕ್ಕೆ ನನಗೆ ವರ ಕೊಡಲಿ ಅಂತ ಬಿಟ್ಟಿದ್ದೀನಿ. ವರ ಕೊಟ್ಟಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾರಿ ತೊಗೊಂಬರ್ತೀನಿ. ಆದರೆ ವರ್ಷನೂ ಬಲ್ಗಡೆನೇ ಹೂ ಬಿದ್ದಿದೆ ವರಮಹಾಲಕ್ಷ್ಮಿಗೆ. 4 ಗಂಟೆ ಬೆಳಗ್ಗೆ 2 ಗಂಟೆಗೆ ಎದ್ದು ಬ್ರಾಹ್ಮಿ ಮುಹೂರ್ತಕ್ಕೆ 6 ಗಂಟೆ ಅನ್ನತ್ಲೇ ನಾನು ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಮುಗಿಸೋದು. ಇದು 4ನೇ ವರ್ಷ ನಾನು ನಿಮ್ಮ ಜೊತೆಗೆ ಆಚರಣೆ ಮಾಡ್ಬೇಕಂತ ಮಾಡೀನಿ. ಅದಕ್ಕೆ ಒಂದೊಂದು ತರಿಸಿಟ್ಕೊಂಡೆ ಅಂದ್ರೆ ಅಲ್ಲಿಗೆ ಬಂದ್ಬಿಡುತ್ತಾ. ನಮ್ಮ ಟೈಮಿಗಂತೂ ಬರಂಗ ಇಲ್ಲಿ ಸಾಮಾನ ಭಾಳ ಚಲೋ ಐತೆ ನೋಡ್ರಿ. ನೀವು ನೋಡಿದ್ರಲ್ಲ, ಇದ್ರದ್ದು ರೇಟ್ ಬಂದುಬಿಟ್ಟು ಮೊಬೈಲಲ್ಲಿ ಆರ್ಡ್ರ್ ಮಾಡಿದ್ದೆ. ₹338. ₹338 ಆರ್ಡ್ರ್ ಮಾಡಿದ್ದೆ ನೋಡಿ. ಚೆನ್ನಾಗಿ ಚಲೋ ಐತಿ, ಭಾಳ ಚಲೋ ಐತಿ. ಅಡ್ಡಿಲ್ಲ ಅಂತ ಹೇಳ್ಬೋದು. ನಾನು ಮೀಶೋದಲ್ಲಿ ಡ್ರೆಸ್ ಬೇರೆ ಆರ್ಡ್ರ್ ಮಾಡಿದ್ದೆ. ಅದು ಸೂಪರಾಗೈತಿ ಡ್ರೆಸ್ಸು. ಎಷ್ಟು ಕ್ವಾಲಿಟಿ ಐತೆ ಅಂದ್ರೆ ಅಷ್ಟು ಕ್ವಾಲಿಟಿ ಐತಿ. ನಾನು ಮೀಶೋದಾಗ ಶಾಪ್ ಮಾಡಿ ನಾನು ಅದರಲ್ಲಿ ವರ್ಕ್ ಮಾಡ್ಬೇಕಂತ ಅಂದ್ಕೊಂಡೀನಿ. ನೋಡೋಣ ಹೆಂಗೆ ಎಷ್ಟು ಚಲೋ ಬರ್ತಾವೆ ಪ್ರಾಡಕ್ಟು ಹೆಂಗೆ ಅಂತಂದು ತಿಳ್ಕೊಬೇಕಂತ ಮಾಡಿ ನಾನು. ಇದಂತೂ ಸೂಪರ್ ಆಗೈತಿ. ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಭಾಳ ನಾನಂತೂ
ಎಷ್ಟು ಸಾಮಾನು ತೊಗೊಂಡ್ಕೊಂಡ್ವಿ. ಫಸ್ಟ್ನೇ ವರ್ಷ ಅಂತೂ ಬರೀ ಕಾಯಿ ಚರಿಗೆ ಪೂಜೆ ಇಟ್ಟು ಪೂಜೆ ಮಾಡಿದ್ದೆ ಅಷ್ಟು, ಮತ್ತೇನು ಭಾಳ ಇಟ್ಟಿದ್ದಿಲ್ಲ. ಆದ್ರೆ ಬ್ರಾಹ್ಮಿ ಮುಹೂರ್ತಗ ಮಾಡಿದ್ದೆ ನೋಡ್ರಿ ನಾನು ಆ ಪೂಜೆನ 6 ಗಂಟೆ ಒಳಗನ ಮುಗಿಸ್ಬಿಟ್ಟಿದ್ದೆ. ಅಷ್ಟು ಚಲೋ ಆಗೈತಿ, ಬಲಕ್ಕೆ ಹೋಗ್ಬಿಟ್ಟೈತಿ. ನೋಡೋಣ ಇನ್ನು ಏನೇನೇನೇನು ತೊಗೊತೀನಿ ಅಂತ ಗೊತ್ತಿಲ್ಲ. ತೊಗೊಂಡು ಒಂದೊಂದು ಸಾಮಾನು ತೋರಿಸ್ತೀನಿ. ನಿಮಗೂ ಬೇಕಾದರೆ ಹೇಳಿ, ಮೀಶೋದಲ್ಲಿ ತಗೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋ ಈಗ ಮುಗಿಸ್ತೀನಿ. ಬಾಯ್, ಗುಡ್ ನೈಟ್. ನಾನು ನೈಟ್ ವಿಡಿಯೋ ಮಾಡಿದ್ದೆ, ನನಗೆ ಹಗಲಿ ಮಾಡೋಕ್ಕಾಗಲಿಲ್ಲ, ಇದ್ದು ಮೀಶೋದಾಗ ತೊಗೊಂಡಿದ್ದು. ಇವಾಗ ಮಾಡಿ ಹಾಕ್ತಿದ್ದೀನಿ. ಗುಡ್ ನೈಟ್ ಎಲ್ರಿಗೂ, ಬಾಯ್. ನನ್ನ ಚಾನಲ್ ನೋಡುವಾಗ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಬಾಯ್ ಬಾಯ್ ರೀ. ನಾವು ಉತ್ತರ ಕರ್ನಾಟಕದ ಮಂದಿ ಫುಲ್ ಖಡಕ್ ಗೊತ್ತಾ.